ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟಿ. ಭಾರತೀಯ ಸಂಸ್ಕೃತಿ, ಆಯುರ್ವೇದ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಶತಮಾನಗಳಿಂದಲೂ ವಿಶೇಷ ಸ್ಥಾನ ಪಡೆದಿರುವ ಶ್ರೀಗಂಧ ಕೇವಲ ಸುಗಂಧಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಆರೋಗ್ಯದ ದೃಷ್ಟಿಯಿಂದಲೂ ಹಲವು ರೀತಿಯ ಪ್ರಯೋಜನಗಳನ್ನು ಹೊಂದಿದೆ. ಅಮೂಲ್ಯ ಔಷಧೀಯ ಸಸ್ಯವಾಗಿದೆ. ದೇಹವನ್ನು ತಂಪಾಗಿಡುವುದರ ಹಿಡಿದು ಚರ್ಮದ ಆರೋಗ್ಯ ಕಾಪಾಡುವವರೆಗೂ ಸಹ ಅನೇಕ ರೀತಿಯಲ್ಲಿ ಶ್ರೀಗಂಧ ಮಾನವನ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ಶ್ರೀಗಂಧಕ್ಕೆ ನೈಸರ್ಗಿಕವಾಗಿ ಉರಿಯೂತ ನಿವಾರಕ, ಬ್ಯಾಕ್ಟೀರಿಯಾ ವಿರೋಧಿ ಹಾಗೂ ಆಂಟಿ ಆಕ್ಸಿಡೆಂಟ್ ಗುಣಗಳು ಕಂಡುಬರುತ್ತವೆ. ಇದರಿಂದಾಗಿ ಆಯುರ್ವೇದ ಔಷಧಿಗಳ ತಯಾರಿಯಲ್ಲಿಯೂ ಸಹ ಶ್ರೀಗಂಧಕ್ಕೆ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ. ವಿಶೇಷವಾಗಿ ಚರ್ಮದ ಸಮಸ್ಯೆಗಳು, ದೇಹದ ಉಷ್ಣತೆ ಹಾಗೂ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವಲ್ಲಿ ಶ್ರೀಗಂಧವನ್ನ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ. ಬೇಸಿಗೆ ಸಮಯದಲ್ಲಿ ದೇಹದ ಉಷ್ಣತೆ ಹೆಚ್ಚಾಗುವುದು ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ಶ್ರೀಗಂಧದ ಲೇಪನ ಅಥವಾ ಶ್ರೀಗಂಧದಿಂದ ತಯಾರಿಸಿದ ಆಯುರ್ವೇದ ಉತ್ಪನ್ನಗಳನ್ನು ಬಳಸುವುದರಿಂದ ದೇಹಕ್ಕೆ ತಂಪಿನ ಅನುಭವ ದೊರೆಯುತ್ತದೆ. ತಲೆನೋವು, ಆಯಾಸ ಮತ್ತು ಉಷ್ಣತೆಯಿಂದ ಉಂಟಾಗುವ ಅಸ್ವಸ್ಥತೆಯನ್ನ ಕಡಿಮೆ ಮಾಡಲು ಸಹ ಇದು ಸಹಕಾರಿಯಾಗುತ್ತದೆ. ಶ್ರೀಗಂಧದ ಸುಗಂಧ ಮನಸ್ಸಿಗೆ ಶಾಂತಿ ನೀಡುವ ಗುಣವನ್ನ ಹೊಂದಿದೆ. ಆರೋಮಾ ಥೆರಪಿಯಲ್ಲಿ ಶ್ರೀಗಂಧದ ಎಣ್ಣೆಯನ್ನ ಬಳಸಲಾಗ್ತಾ ಇದೆ. ಇದು ಒತ್ತಡ, ಆತಂಕ ಮತ್ತು ನಿದ್ರಾಹೀನತೆ ಸಮಸ್ಯೆಗಳನ್ನ ಕಡಿಮೆ ಮಾಡಲು ನೆರವಾಗುತ್ತದೆ. ಇನ್ನು ಕೆಲವು ಅಧ್ಯಯನಗಳು ಸೂಚಿಸಿವೆ ಏನು ಅಂತ ಅಂದ್ರೆ, ಶ್ರೀಗಂಧದ ಪರಿಮಳವು ಮನಸ್ಸನ್ನ ಪ್ರಶಾಂತಗೊಳಿಸಿ ಏಕಾಗ್ರತೆಯನ್ನ ಹೆಚ್ಚಿಸಲು ಸಹಕಾರಿಯಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಶ್ರೀಗಂಧಕ್ಕೆ ಅತ್ಯಂತ ಪವಿತ್ರ ಸ್ಥಾನವಿದೆ. ದೇವರ ಪೂಜೆ, ಯಜ್ಞ, ಹೋಮ ಹಾಗೂ ವಿವಿಧ ಧಾರ್ಮಿಕ ಆಚರಣೆಗಳಲ್ಲಿ ಶ್ರೀಗಂಧವನ್ನ ತುಂಡುಗಳನ್ನ ಬಳಸಲಾಗ್ತಾ ಇದೆ. ಇನ್ನು ಚರ್ಮದ ಕಾಂತಿ ಹೆಚ್ಚಿಸಲು ಸಹ ಇದು ಸಹಾಯವಾಗುತ್ತೆ. ಮೊಡವೆ, ಕಪ್ಪು ಕಲೆ, ಅಲರ್ಜಿ ಮುಂತಾದ ಸಮಸ್ಯೆಗಳನ್ನ ಸಹ ನಿಯಂತ್ರಿಸಲು ಶ್ರೀಗಂಧವನ್ನ ಅನಾದಿ ಕಾಲದಿಂದಲೂ ಸಹ ಬಳಸಲಾಗ್ತಾ ಇದೆ. ಶ್ರೀಗಂಧದ ಪುಡಿಯನ್ನ ಗುಲಾಬಿ ನೀರು ಅಥವಾ ಹಾಲಿನೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ಚರ್ಮದ ಆರೋಗ್ಯ ಸುಧಾರಿಸಲು ಸಹಾಯವಾಗುತ್ತದೆ. ಹೀಗಂತ ಆಯುರ್ವೇದದ ತಜ್ಞರು ಹೇಳ್ತಾ ಇದ್ದಾರೆ. ಶ್ರೀಗಂಧವು ಇಂದು ಸಾಬೂನು, ಫೇಸ್ ಪ್ಯಾಕ್, ಕ್ರೀಮ್, ಲೋಷನ್, ಎಣ್ಣೆ ಮತ್ತು ವಿವಿಧ ಸೌಂದರ್ಯವರ್ಧಕ ಉತ್ಪನ್ನಗಳ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಶ್ರೀಗಂಧದ ಪುಡಿ ಅಥವಾ ಶ್ರೀಗಂಧದ ಆಧಾರಿತ ಫೇಸ್ ಪ್ಯಾಕ್ಗಳನ್ನು ಸಹ ಬಳಸುವುದರಿಂದ ನಮ್ಮ ಮುಖದ ಮೇಲಿನ ಕಪ್ಪು ಕಲೆಗಳು, ಮೊಡವೆಗಳು, ಗುರುತುಗಳು ಮತ್ತು ಸುಕ್ಕುಗಳು ಎಲ್ಲವೂ ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತದೆ. ಚರ್ಮದ ನೈಸರ್ಗಿಕ ಹೊಳಪನ್ನ ಕಾಪಾಡಿಕೊಳ್ಳಲು ಅನೇಕರು ಶ್ರೀಗಂಧದ ಉತ್ಪನ್ನಗಳನ್ನು ಬಳಸುತ್ತಿದ್ದಾರೆ. ಇಡೀ ವಿಶ್ವದಲ್ಲೇ ಕರ್ನಾಟಕದ ಶ್ರೀಗಂಧವು ಖ್ಯಾತವಾಗಿದ್ದು, ಇದರ ಮರ ಹಾಗೂ ಎಣ್ಣೆಯಿಂದ ವಿವಿಧ ಬಗೆಯ ಉಪಯುಕ್ತ ಮತ್ತು ನೈಸರ್ಗಿಕ ಉತ್ಪನ್ನಗಳನ್ನು ತಯಾರಿಸಲಾಗ್ತಾ ಇದೆ. ಸೌಂದರ್ಯವರ್ಧಕಗಳು, ಸಾಂಪ್ರದಾಯಿಕ ಪೂಜಾ ಸಾಮಗ್ರಿಗಳು ಮತ್ತು ಸುಗಂಧ ದ್ರವ್ಯಗಳು ಇವುಗಳಲ್ಲಿ ಪ್ರಮುಖವಾಗಿವೆ. ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಜನಪ್ರಿಯವಾಗಿದೆ. ಇದು ಚರ್ಮಕ್ಕೆ ಕಾಂತಿ ಹಾಗೂ ತಂಪನ್ನ ನೀಡುತ್ತೆ ಅಂತ. ಹಾಗೆ ಮುಖದ ಕಾಂತಿಗೆ ಬಳಸುವ ಫೇಸ್ ಪ್ಯಾಕ್ಗಳು, ಪೂಜೆ ಹಾಗೂ ತಿಲಕಕ್ಕೆ ಬಳಸುವ ಶುದ್ಧ ಗಂಧದ ಪುಡಿ ಲಭ್ಯವಿದೆ. ಶ್ರೀಗಂಧದ ಮಣಿಗಳು, ಜಪಮಾಲೆಗಳು ಮತ್ತು ಹಾರಗಳು ಪೂಜಾ ಕೈಂಕರ್ಯಗಳಿಗೆ ಬಳಸಲಾಗುತ್ತದೆ. ಇದಷ್ಟೇ ಅಲ್ಲ, ಶ್ರೀಗಂಧದ ಮರದಲ್ಲಿ ಕೆತ್ತಿದ ಸುಂದರವಾದ ಮೂರ್ತಿಗಳು, ಆನೆಗಳ ಪೆಟ್ಟಿಗೆಗಳು ಮತ್ತು ಈ ಇತರ ಕರಕುಶಲ ವಸ್ತುಗಳಿಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇದೇ ರೀತಿಯಾದಂತಹ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವ ಹೆಲ್ತ್.